ಯಾವುದೇ ಸೋಷಿಯಲ್ ಮೀಡಿಯಾ ಆ್ಯಪ್ ಓಪನ್ ಮಾಡಿದ್ರು ಗೊತ್ತಾಗೋದು ಒಂದೇ, ಇಡೀ ಗಂಡಸರ ಸಮಾಜ ಪ್ರಾಬ್ಲಮಲ್ಲಿದೆ ಅಂತ. ಹೇಳ್ತೀನಿ ಏನಕ್ಕೆ ಅಂತ ಕೇಳಿ. ಈ ಹುಡುಗಿ ಹೆಸರು ಸೋನಮ್ ಅಂತ. ಮೇ 11ನೇ ತಾರೀಕು ಇವಳು ಮದುವೆ ಆಗೋದು ರಾಜ ರಘುವಂಶಿ ಜೊತೆ. ರಾಜ ರಘುವಂಶಿ ಒಂದು ವೆಲ್ ಆಫ್ ಫ್ಯಾಮಿಲಿ ಕಡೆಯಿಂದನೇ 2 ಫ್ಯಾಮಿಲಿಗೂ ಗೊತ್ತಿರಲಿಲ್ಲ ಈ ಹುಡುಗಿದು ಒಂದು ಆಲ್ರೆಡಿ ಅಫೇರ್ ಇದೆ, ಬಾಯ್ ಫ್ರೆಂಡ್ ಇದ್ದಾನೆ. ಆ ಬಾಯ್ ಫ್ರೆಂಡ್ ಅವ್ರ ಅಪ್ಪ ಪ್ಲೈವುಡ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾರೆ, ಒಬ್ಬ ಕಾರ್ಮಿಕ ಹುಡುಗ, ಒಬ್ಬ ವರ್ಕರು. ಸೊ ಇವರು ಹನಿಮೂನ್ಗೋಸ್ಕರ ಅಂತ 20ನೇ ತಾರೀಕು, ಮೇ 20ನೇ ತಾರೀಕು ಹನಿಮೂನ್ಗೋಸ್ಕರ ಅಂತ ಮೇಘಾಲಯಕ್ಕೆ ಹೋಗ್ತಾರೆ. ಅಲ್ಲಿ ಪ್ರಾಬ್ಲಮ್ ಏನಂದರೆ ಇವರು ಆಲ್ರೆಡಿ ಕಾಂಟ್ಯಾಕ್ಟಲ್ಲಿ ಆ ಬಾಯ್ ಫ್ರೆಂಡ್ ಮತ್ತು ಇಬ್ಬರು ಫ್ರೆಂಡ್ಸ್ ಜೊತೆ ಆಲ್ರೆಡಿ ಕಾಂಟ್ಯಾಕ್ಟಲ್ಲಿದ್ದರು. ಇವರು ಹೋಗಿದ್ದ ಉದ್ದೇಶನೇ ಅವ್ರನ್ನ ಮರ್ಡರ್ ಮಾಡಬೇಕು ಅಂತ. ಮೇ 23ನೇ ತಾರೀಕು ಹೆಂಡತಿ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಹೆಂಡತಿ ಮತ್ತು 3 ಜನ ಸೇರಿ ಚಾಕುವಿಂದ ಅವನ್ನ ಕೊಲೆ ಮಾಡಿಬಿಡ್ತಾರೆ. ಇದೊಂದು ಮಿಸ್ಸಿಂಗ್ ಕೇಸ್ ಆಗಿಬಿಡುತ್ತೆ. ತುಂಬ ದಿವಸವರೆಗೂ ಇವ್ರ ಬಗ್ಗೆ ಯಾರಿಗೂ ಗೊತ್ತೇ ಆಗಲ್ಲ. ಸೊ ಅಲ್ಲಿರೋರು ಏನು ಅನ್ಕೋತಾರೆ ಅಂದರೆ ಬಾಂಗ್ಲಾದೇಶಿಯವರು ಇವ್ರನ್ನ ಕಿಡ್ನಾಪ್ ಮಾಡಿರ್ಬೋದು ಅಂತ. ಜೂನ್ 3ನೇ ತಾರೀಕು ರಾಜ ರಘುವಂಶಿ ಬಾಡಿ ಸಿಗುತ್ತೆ. ಪ್ರಾಬ್ಲಮ್ ಏನಂದರೆ ಅಲ್ಲಿರೋ ಮಳೆ, ಗಾಳಿ, ಆ ಫಾರೆಸ್ಟಿಂದ ಯಾವುದು ಪ್ರೂಫ್ ಸಿಗಲ್ಲ. ಸೊ ಹುಡುಗ ಸಿಕ್ಕಿದ್ದಾನೆ, ಬಟ್ ಹುಡುಗಿ ಸಿಕ್ಕಿಲ್ಲ ಅಂದ್ಬಿಟ್ಟು ಹುಡುಗಿನ ಹುಡುಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದೆಲ್ಲ ತಡೆಯೋಕ್ಕಾಗ್ದಿರೆ ತುಂಬ ದಿವಸ ಹುಡುಕ್ತಾರೆ, ಬಟ್ ಇದೆಲ್ಲ ತಡೆಯೋಕ್ಕಾಗ್ದಿರೆ ಹುಡುಗಿ ಸ್ವಯಂ ಬಂದ್ಬಿಟ್ಟು ಸರೆಂಡರ್ ಆಗ್ತಾಳೆ. ಆವಾಗಲೇ ಗೊತ್ತಾಗಿದ್ದು ಈ ಕಂಪ್ಲೀಟ್ ಸ್ಟೋರಿ ಬಗ್ಗೆ. ಸೊ ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ, ನೀವು ಮದುವೆ ಮಾಡ್ತಿರೋ ಹುಡುಗಿ ಬಗ್ಗೆ ನಿಮಗೆ ಗೊತ್ತಿರಬೇಕು ಕಂಪ್ಲೀಟಾಗಿ, ಹೊರತು ನಿಮ್ಮ ಫ್ಯಾಮ್ಲಿಗಲ್ಲ.